ಓದಲ್ ಬಂದಲ್ಲೆಲ್ಲ ಏನ್ರಿ ಮೀಡಿಯಾ ಆಂಟಿ ಇವ್ನು ಇವತ್ತಿಲ್ಲ ಇರಿಸ್ಕೊಳ್ಳಿ ಆಂಟಿ. ಸರ್ ಡೈಲಿನಾ ಏನು ವೀಕೆಂಡಲ್ಲಿ ಒಂದು ಹೊತ್ಬಿಟ್ಟು ಮತ್ತೆ ವಾಪಸ್ ಏನ್ ಮಾತಾಡ್ತಾರೆ ಬೈಕ್ ಬರುತ್ತೆ ನನಗೆ. ಫುಲ್ಲು ಕೊಡು ಸ್ಲಿಪ್ಪರ್ ಬಿಟ್ಟು ಅಲ್ಲಿ ನೋಡಿ. ಈ ಮಾನಿಂದ ಮರಿಗಳು ಮೇಕಪ್ ಮಾಡ್ಕೊಂತವಳೆ. Not doing makeup. I'm just enhancing my beauty with lipstick ಅಷ್ಟೇ. Okay. ನಿದ್ದೆ ಆಯ್ತನಾ? ಆಯ್ತಾ? ಒಂದು 15 ನಿಮಿಷ ನಿದ್ದೆ ಮಾಡಿರ್ಬೋದು. ನನ್ನ ಹತ್ರ ಒಂದು ಲಿಪ್ ಗ್ಲೋಸ್ ಇದೆ, ಅದು ಎಷ್ಟು ಚೆನ್ನಾಗಿರುತ್ತೆ. ಚಿನ್ನ ಇದು ಲಿಪ್ ಬಾಮ್ ಕೊಡು, ಲಿಪ್ ಬಾಮ್ ಕೊಡು. ಏನ್ ನೋಡಕ್ ಬಂದ್ವಿ ಇಲ್ಲಿ? ಏನು ಕಾಣ್ತಾ ಇಲ್ಲ ಇಲ್ಲಿ. ಬೇಡ ಹೋಗೋಣ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ ವಸಂತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಕೊಟ್ಟಿಗೂ ಶೇರ್ ಮಾಡಿ. ಆ್ಯಂಡ್ ಲಾಸ್ಟ್ ವ್ಲಾಗ್ ನಿಮ್ಮೆಲ್ರಿಗೂ ಗೊತ್ತು, ಚಿಕ್ಕಮಂಗ್ಳೂರ್ಗೆ ಹೋಗಿದ್ದು ಒಂದು ಚೇಂಜ್ ಓವರ್ಗೋಸ್ಕರ, ಒಂದು ರಿಲ್ಯಾಕ್ಸೇಷನ್ಗೆ. ನಾನು ಬೇಜಾರಾಗಿದ್ದೆ ಅಂತ ನಮ್ಮ ಥರನೇ ಎಷ್ಟೊಂದು ಜನ ರಿಲ್ಯಾಕ್ಸೇಷನ್ ಬಯಸಿ ಒಂದಷ್ಟು ಫೋಟೋಸ್ಗಳನ್ನ ತಗೊಳ್ಳೋಣ, ವೆದರ್ ತುಂಬಾ ಚೆನ್ನಾಗಿದೆ, ವರ್ಕ್ ಪ್ರೆಷರ್ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ರು. ಆ್ಯಂಡ್ ಯೂಶಲಿ ನನ್ನ ನೋಡಿದ ತಕ್ಷಣ ಎಲ್ಲರೂ ಕೂಡ ಕಂಡುಹಿಡಿತಾರೆ. ಈ ಒಂದು ಏನಂತಾರೆ ಸೆಲೆಬ್ರಿಟಿ ಫೇಸ್ ಏನಿದೆ, ಅಥವಾ ನನ್ನನ್ನೆಲ್ಲರೂ ಗುರ್ತಿಡಿಯುವಂಥ ಒಂದು ದೇವ್ರು ಕೊಟ್ಟಿರೋ ವರ ಏನಿದೆ, ಸಮ್ಟೈಮ್ಸ್ ಅದು ವರ ಅಂತ ಅನ್ಸಲ್ಲ, ಶಾಪ ಅಂತ ಅನ್ಸುತ್ತೆ. ಬಿಕಾಸ್ ನನ್ನ ಒಟ್ಟಿಗೆ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಅದನ್ನ ನಾನು ಯಾಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಿದ್ದೀನಿ ಅಂತ ಅಂದರೆ, ನನ್ನ ಜೊತೆಗೆ ಆಗಿರೋ ಥರ ಬೇರೆಯವ್ರ ಜೊತೆಗೆ ಆಗಬಾರ್ದು ಅಂತ. ಬಿಕಾಸ್ ಎಲ್ರಿಗೂ ಒಂದೇ ಹಾರ್ಟ್, ಬ್ಲಡ್ ಚೇಂಜ್ ಇರ್ಬೋದು, ಬಟ್ ಫೀಲಿಂಗ್ಸ್ ಎಲ್ಲರಿಗೂ ಒಂದೇ ಥರ ಇರುತ್ತೆ. ನೋವಾದಾಗ ಎಲ್ರಿಗೂ, ಅಂದರೆ ಯಾರಾದರೂ ನೋವು ಮಾಡಿದಾಗ ನಮಗೆ ನೋವೇ ಆಗೋದು. ಹೀಗೆ ನಾವು ಬೆಟ್ಟ ಎಲ್ಲ ಹತ್ತಬೇಕಾದ್ರೆ ಒಂದಷ್ಟು ಹುಡುಗರು ರೇಗ್ಸಕ್ಕೆ ಶುರು ಮಾಡಿದ್ರು. ನನಗೆ ಹೋಗ್ತಿದ್ದಂಗೆ ಬಿಂದುಗೌಡ ಅಂತ ಕಿರಿಸ್ತಿದ್ರು. ಅವ್ರಿಗೂ ನನ್ನ ಹೆಸರು ಗೊತ್ತು, ಬಟ್ ಸುಮ್ಮನೆ ದಿವ್ಯಾ ವಸಂತ ಅಂತ ಕರೆದ್ರೆ ಮತ್ತೆ ನಾವೆಲ್ಲ ಹೋಗಿ ಏನು ಜಗಳ ಮಾಡ್ತೀವಿ ಅಂತ ಹೇಳಿ ಆ ಒಂದು ಬ್ಯಾಚ್ ಅಷ್ಟು ಜೋರಾಗೆಲ್ಲ ಕಿರಿಸ್ತಾ ಇದ್ರು. ಅಲ್ಲಿ ನಮ್ಮನ್ನ ಒಂದಷ್ಟು ಜನ ನೋಡ್ತಾ ಇದ್ರು. ಅದು ತುಂಬಾ ಎಂಬ್ಯಾರಸಿಂಗ್ ಆಗಿತ್ತು, ತುಂಬಾ ಹರ್ಟ್ ಕೂಡ ಆಯಿತು. ಓಕೆ ಬಿಡು, ನಾಯಿಗಳು ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಹೇಳಿ ಸರಿ ಆಯ್ತು. ಇಲ್ಲೆಲ್ಲೋ ಈ ಥರ ಒಂದಷ್ಟು ಸ್ವಲ್ಪ ಜನ ಇದ್ದಾರೆ ಅಂತಂದ್ರೆ ಎಲ್ಲರೂ ಅಂಥವ್ರೆ ಅಲ್ಲ ಅಂತ ಹೇಳಿ ಬೆಟ್ಟ ಹತ್ತಿದ್ವಿ. ಬೆಟ್ಟ ಹತ್ತಿ ಮೇಲಕ್ಕೆಲ್ಲ ಹೋಗಿ ವ್ಯೂ ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೋತಿದ್ವಿ. ಅಲ್ಲೂ ಒಂದು ಬ್ಯಾಚ್ ಇತ್ತು, ಅದೇ ಸ್ಯಾಡಿಸ್ಟ್ಗಳು ಅಂತ ನನಗೆ ಅನ್ಸುತ್ತೆ. ಅಂಥವ್ರನ್ನೆಲ್ಲ ನೋಡಿದಾಗ ಅಲ್ಲೊಂದು ಬ್ಯಾಚ್ ಇತ್ತು. ನಾವು ಅಲ್ಲೇ ಸಾಕಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಕೆಳಗಡೆ ಇಳಿತಾ ಬರ್ಬೇಕಾದ್ರೆ ನಾವು ಒಂದು ಸ್ವಲ್ಪ ದೂರ ಬಂದ್ಮೇಲೆ ಜೋರಾಗಿ ಏನ್ರಿ ಮೀಡಿಯಾ ಅಂತ ಕಿರಿಸ್ತಿದ್ರು. ಅಂಡ್ ನಿಮ್ಮೆಲ್ರಿಗೂ ಗೊತ್ತು, ನಾನು ಇವಾಗ ಪ್ರೆಸೆಂಟ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿಲ್ಲ. ಅಂಡ್ ಏನೇನೆಲ್ಲ ಇನ್ಸಿಡೆಂಟ್ ಆಯ್ತು, ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ನಾನು ಅದ್ರ ಬಗ್ಗೆ ಅಪಾಲಜಿನೂ ಕೇಳಿದ್ದೀನಿ, ನಾನು ಹಾಗೆ ಮಾತಾಡಬಾರ್ದಿತ್ತು ಅಂತ ಹೇಳಿ. ಯಾರು ಕೂಡ ಇಲ್ಲಿ ತನಕನೂ ಯಾರು ಬಂದು ಅಪಾಲಜಿ ಕೇಳಿಲ್ಲ. ಬಿಕಾಸ್ ನಾನು ಸಿಂಪತಿ ತಗೋಬೇಕು ಅಂತನೂ ಇಲ್ಲ, ನಾನು ಮಾಡಿದ್ ನನಗೆ ತಪ್ಪು ಅನ್ಸಿದ್ರೆ ನಾನು ಅಪಾಲಜಿ ಕೇಳ್ತೀನಿ. ನಾನು ಹಾಗೆ ಕೇಳಿದ್ದೀನಿ ಕೂಡ. ಹಾಗೆ ಕಿಳಿಸ್ತಾ ಇದ್ರು. ಜೊತೆಗೆ ನನ್ನ ಬಾಯ್ ಫ್ರೆಂಡ್ ಇದ್ರು, ನನ್ನ ತಮ್ಮನೂ ಇದ್ದ. ಅವ್ರಿಗೂ ಎಂಬ್ಯಾರಸ್ಮೆಂಟ್ ಅನ್ನೋದು ಆಗುತ್ತೆ ಅಲ್ವಾ, ಯಾರೇ ಆದ್ರೂ ಒಂದು ಸ್ವಲ್ಪ ಹರ್ಟ್ ಆಗುತ್ತೆ. ನಾವು ಎಲ್ಲೇ ಹೋದಾಗ ಬಂದಾಗ ಜನರು ಈ ಥರ ಎಲ್ಲ ಮಾತಾಡಿದ್ರೆ, ಬೇಕಂತ ಹೇಳಿ ನಮಗೆ ಟಾಂಟ್ ಕೊಟ್ಟಾಗ ನಾವು ನಮ್ಮ ಪಾಡಿಗೆ ನಾವೇನೋ ಹೋಗಿರ್ತೀವಿ. ಅಲ್ಲೂ ಸ್ವಲ್ಪ ನಾವು ನೆಮ್ಮದಿ ಬೇಕಂತ ಹೋಗಿರ್ತೀವಿ, ಅಲ್ಲೂ ನಮ್ಮ ನೆಮ್ಮದಿಯನ್ನ ಹಾಳು ಮಾಡುವಂತ ಕೆಲಸ ಮಾಡಿದಾಗ ಹರ್ಟ್ ಆಗುತ್ತೆ. ಬಿಕಾಸ್ ನಿಮ್ಮ ಥರದ್ದೇ ನಮ್ದು ಒಂದು ಲೈಫು. ಯಾರು ಆ ಥರ ನೆಕ್ಸ್ಟ್ ಮಾಡಬೇಡಿ. ನನಗೆ ಅಂತ ಅಲ್ಲ, ಬೇರೆ ಯಾರೇ ಆಗಿದ್ರು ಯಾರನ್ನೂ ಆ ಥರ ಟ್ರೀಟ್ ಮಾಡಬೇಡಿ ಅಷ್ಟೇ. ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ನಿಮ್ಮೆಲ್ಲ ಸಪೋರ್ಟಿಗಾಗಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಯಾವ್ದೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾನೆ. ಇವತ್ತು ಒಳ್ಳೆ ಬೋಣಿ ಆಗುತ್ತೆ. ಪಲಾವ್ ಅಂತೂ ಸಕ್ಕದಾಗಿ ಮಾಡ್ತಾನೆ. ನೀನು ಇರ್ತೀರ ನಿಮ್ಮ ಅಣ್ಣನ ಜೊತೆ? ನಾನು ಅವನು ಹೋಯ್ತೀವಿ ಇವಾಗ.
ತಗೊಂಡು ನಂದು ಮಾಡು. ಮುಗ ತೀರ್ಸ್ಕೊಂಡ್ರೆ ಏನ್ ಮಾಡಿ ತಿಂತೋಳೆ. ಬಿಸಿ ಬಿಸಿ ಇಡ್ಲಿ ಮಾಸ್ ತಗೊಬೇಕು. ಏನ್ ಮಾತಾಡ್ತಾರೆ, ಹೆಂಗ್ ಬೈಕ್ ಬರುತ್ತೆ ನನ್ಗೆ. ಅಮ್ಮನವ್ರಿಗೆ ದೀಪ ಹಾಕ್ಬೇಕಿಲ್ಲಿ ಮಾತಾಡ್ದವ್ರಲ್ಲ ನೋಡಿ. ಆಂಟಿ ಅಂಕಲ್ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಅಂಕಲ್ ನಾಚ್ಕೊಂತವ್ರೆ. 28 ವರ್ಷನಾ? ಏನ್ ಅಂಕಲ್ ಹೆಸ್ರಮ್ಮ? ಪ್ರಕಾಶ್. ಅಂಕಲ್ ಆಂಟಿ ಹೆಸ್ರೇನು? ಗೀತಾ. ಯಾಕೆ ನೋಡಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂಕಲ್ ಆಂಟಿ. ಅನ್ಯೋನ್ಯವಾಗಿ ನೀನ್ ಕಲ್ತ್ಕೋ. ನೀನು ಅಂಕಲ್ ಅವ್ನಿಗೇನಾದ್ರು ಒಂದು ಸೀಕ್ರೆಟ್ ಹೇಳ್ಕೊಡಿ ಅಂಕಲ್. ಹ್ಯಾಪಿ ಮ್ಯಾರಿಡ್ ಲೈಫಿಗೆ ಏನಾದ್ರು ಒಂದು ಕೇಳ್ಕೊಳ್ಳು. ಬಾಯ್ ಅಂಕಲ್, ಬಾಯ್ ಆಂಟಿ. ಹ್ಯಾಪಿ ಕಪಲ್ ನೋಡು, ಅವ್ರ ತರ ಇರ್ಬೇಕು. ಅದನ್ನೇ ನೋಡ್ಕೊ. ಗೀತಾ, ಪ್ರಕಾಶ್, ಸಚಿನ್, ದಿವ್ಯಾ ಸಚಿನ್. ಹಿಂಗೆ ಚೆನ್ನಾಗಿದೆಯಾ ಫ್ರೆಂಡ್ಸ್? ಓದಲ್ ಬಂದಲ್ಲೆಲ್ಲ ಏನ್ರಿ ಮೀಡಿಯಾ. ನಾನು ಇವಾಗ ಮೀಡಿಯಾದಲ್ಲೇ ಇಲ್ಲ ಅಂದ್ರೂ ಬಿಡಲ್ವಲ್ಲ ನನ್ನ. ಏನ್ರಿ ಮೀಡಿಯಾ ಏನ್ ಅನ್ಕೊಂಡ್ಬಿಟ್ಟವ್ರು ಅವರು. ಚಿಕ್ಕಮಂಗ್ಳೂರು ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು. ಎಲ್ಲೋ ಒಬ್ರೊಬ್ಬರಿಂದ ನಮಗೆ ಹರ್ಟ್ ಆಯಿತು ಅಂದಿದ ತಕ್ಷಣ ಹೋಲ್ ಟ್ರಿಪ್ಪೇ ನನಗೆ ಇಷ್ಟ ಆಗಲಿಲ್ಲ, ನಾನು ಎಂಜಾಯ್ ಮಾಡೋಕ್ಕಾಗಲ್ಲ, ಅಯ್ಯೋ ಎಲ್ಲರೂ ನಮ್ಮನ್ನ ನೋಡಿ ಹಿಂಗೆ ಮಾತಾಡ್ತಾರಲ್ಲ ಅಂತ ಹೇಳಿ ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ಕಾರಲ್ಲಿ ಅಷ್ಟು ದೂರ ಹೋಗಿದ್ದೀವಿ. ಬೇರೆಯವ್ರಿಗೋಸ್ಕರ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆಲ್ಲ ಕೇರ್ ಕೂಡ ಮಾಡಲ್ಲ. ಆ್ಯಂಡ್ ನಾನಂತೂ ಟ್ರಿಪ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ ವೆದರು, ಆ ನೇಚರು ಮತ್ತು ಜೊತೆಗೆ ನಮ್ಮ ಚಿನಿಮಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೊಬ್ರು ಸರ್ ಸಿಕ್ಕಿದ್ರು. ಇವ್ರ ಬಗ್ಗೆ ನಿಮಗೆ ಹೇಳಬೇಕು. ಇವರು ಚಿಕ್ಕಮಂಗ್ಳೂರು ಟೌನಿಂದ ಮುಳ್ಳಯ್ಯನಗಿರಿ ಪೀಕ್ ತನಕ ಓಡ್ಕೊಂಡು ಹೋಗ್ತಾರಂತೆ. ನೋಡಿ ಅವರೇ ಹೇಳ್ತಾರೆ. ಏನು ಸ್ವೆಟ್ ಆಗಿದಾರಲ್ಲ ಅವರು. ಬಾಯ್ ಅಲ್ಲ, ಚಿಕ್ಕಮಂಗ್ಳೂರು ಟೌನಿಂದ. ಅದಕ್ಕೆ ಜಾಕಿಂಗ್ ಅಂದ್ರೆ ನಾನು ಇನ್ನ ಹಂಗ ಹೋಗೋಣ, ಹಂಗ ಮಾಡೋಣ ಚಿನಿಮಾ. ಬೆಳಗ್ಗೆ ಯೋಗ ಮಾಡ್ರಿ. ನೋಡ್ದ ಇವನು ಡಿಮೋಟಿವೇಟ್ ಮಾಡ್ತಾನೆ. ಡಿಮೋಟಿವೇಟ್ ಎದ್ದು ಯೋಗ ಮಾಡ ದಿವಸ ಹೇಳುತ್ತೆ ಜಿಮ್ಮಿಗೆ ಬರ್ತೀನಿ ಅಂತ. ಒಂದ್ ತಿಂಗಳ ಇಲ್ಲಿ ಇನ್ಮೇಲಿಂದ ಜಿಮ್ ಲಾಗಪ್ಪ ಫುಲ್ಲು. ನನ್ನೆಲ್ಲ ಫ್ರೆಂಡ್ಸ್ಗಳಿಗೆ ಸಣ್ಣ ಆಗೋದಕ್ಕೆ ಐಡಿಯಾಗಳು ಕೊಡ್ತೀನಿ ಇನ್ಮೇಲಿಂದ. ನಾನು ಸಣ್ಣ ಆಗಿ ಅವ್ರಿಗೂ ಐಡಿಯಾ ಕೊಡೋದು. ನೀನ್ ಚೆನ್ನಾಗಿ ಮಾಡ್ಸು ನನ್ನ. ಏನು ಮಾಡ್ತಾವ ನೋಡೋರು. ಏನು ಓಡ್ತಾವ್ರೆ. ಅವ್ರ ಮುಖದಲ್ಲಿ ಗ್ಲೋ ಹೆಂಗ್ ಬರ್ತಿತ್ತು ನೋಡು. ಸ್ವೆಟ್ ಆದ್ರೆ ಬರುತ್ತೆ ಕಳೆ. ವಾವ್ ಬೆಟ್ಟ. ಅದೆಷ್ಟು ಸಾವಿರ ಕ್ಯಾಲರೀಸ್ ಬರ್ನ್ ಮಾಡ್ತಾರ ಗೊತ್ತಿಲ್ಲ ಅವ್ರು ನಿಜವಾಗ್ಲು. ಮಾಡ್ಬಿಡ್ತೀನಿ ಏ ಮಾಡಲ್ಲ ಅಂದೆ. ಅವಳು ವಿಡಿಯೋನೇ ಮಾಡಿಲ್ಲ ಕಣೆ, ಚಲೋ ಮಾಡಿಲ್ಲ. ಅನ್ನ ನಾ ಮಾಡಲ್ಲ ಅಂದ. ಹಂಗೆ ಮಾಡಲ್ಲ, ಅವಲೇ ಮಾಡ್ತೇವೆ. ಹಂಗೆ ಮಾಡಿ ಹೇಳ್ತೀನಿ. ಮಾಡೇ ಇಂಥ ಫಾರೆಸ್ಟ್ ಅಲ್ಲಿ 20 ಕಿಲೋಮೀಟರ್ ಕೊಡ್ತೀವಿ ಮೈಲೇಜ್. ನೋಡಿ ಫ್ರೆಂಡ್ಸ್, ನಮ್ಮ ಕಾರು 20 ಕಿಲೋಮೀಟರ್ ಕೊಡ್ತೈತೆ. 20 ಮೈಲೇಜ್ ಕೊಡ್ತೈತೆ. 20. ನಾವು ಬೈಕಲ್ಲಿ ಬರೋಣ ಚಿನಿಮಾ. ಕೂರಲ್ಲ ಚಿನಿಮಾ, ಹಿಮಾಲಯದ್ದು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಸೇಫ್ಟಿ ಆಗಿ ಎಲ್ಲ ಮಾಡಿದ್ರೆ ಬರ್ತೀನಿ. ವಾವ್ ಕ್ರೇಜಿ, ಸಖತ್ತಾಗಿದೆಯಲ್ಲ. ಒಂದು ಫೋಟೋ ತಗೊಳ್ಳೋಣ ಇಲ್ಲಿ ನಿಂತ್ಕೊಂಡು. ಬನ್ರಿ.
ಅಬ್ಬಾ ನೋಡು, ಆ ಚಿಕ್ಕದಾಗಿ ಬೋರ್ಡ್ ಹಾಕ್ಬಿಟ್ರೆ ಆ ಕತ್ಲೆಯಲ್ಲಿ ಹೆಂಗ್ ಕಾಣಿಸುತ್ತೆ ಮುಳ್ಳಯ್ಯನಗಿರಿಗೆ ದಾರಿ ಅಂತ ಇಲ್ಲಿ ಹಾಕೋರೆ. ಇವ್ರಿಗೆ ನಾನು ಹೇಳ್ತಿದ್ದೀನಿ ಕಣೋ ಹಿಂಗೆ ಅಂತ, ನಂಬಲೇ ಇಲ್ಲ, ಸೀದಾ ಹೋಗ್ಬಿಟ್ಟ. ಆಮೇಲೆ ಮತ್ತೆ ವಾಪಸ್ ಹಿಂಗ್ ಬಂದ್ವಿ.